ಪರಿಸ್ಥಿತಿನೇ ಉಲ್ಬಣ ಆದರೆ ಇಲ್ಲಿ ಸ್ಥಿರವಾದಂಥ ಸರ್ಕಾರ ಇದ್ರೂ ಕೂಡ ಈ ಥರ ಬಂದಿರೋದು ಅಲ್ಲಿ ಥರ ಅಲ್ಲೇ ಅದೇ ಆಗುತ್ತೆ. ಒಂದ್ಸಲ ಆಗೋರಿಗೆ ಸೆಟ್ಲ್ ಆಗೋರಿಗೆ ಹಾಗೆ ಆಗುತ್ತೆ. ನಮ್ಮದು ಆಗಿಲ್ಲ, ನಮ್ಮದು 8 ದಿವಸ ಲೇಟ್ ಆಯ್ತಲ್ಲ. CM ಆಗಲಿಕ್ಕೆ ಸಿದ್ದರಾಮಯ್ಯ ಅವರು 8 ಡೇಸ್ ಡಿಲೇ ಆಯಿತು. ನಮ್ಮದು 8 ದಿವಸ ಆಯ್ತಲ್ಲ, ನಾವು 8 ದಿವಸ ನಂತರ ಮಾಡಿದ್ದೀವಿ. ವೇಣುಗೋಪಾಲ್ ಅವರು ಕೇರಳಕ್ಕೆ ಹೋಗ್ತಾರೆ ಅನ್ಸುತ್ತೆ ಸರ್? ಇಲ್ಲ, ಗೊತ್ತಿಲ್ಲ. ಅದೆಲ್ಲ ಯಾರು ಹೋಗ್ತಾರೋ ಯಾರು ಬಿಡ್ತಾರೋ ಅದು ಬೇರೆ ರಾಜ್ಯ, ಅದಕ್ಕೆ ಹೈಕಮಾಂಡ್ ಇದೆ, ಅವರೇ ನಿರ್ಧಾರ ಮಾಡ್ತಾರೆ. ಏನಿದ್ರು ಸ್ಪೆಕ್ಟೇಟರ್ ಅಷ್ಟೇ ನೋಡ್ಕೋದು ಕೂಡೋದಷ್ಟೇ ನಮ್ಮ ಕೆಲಸ. ಜನ ಏನೋ ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡಿದ್ರೆ ಕೇರಳದಲ್ಲೂ ಮಾಡ್ತು, ಕರ್ನಾಟಕದಲ್ಲೂ ಮಾಡ್ತು, ಆದ್ರೆ ಗೊಂದಲಗಳನ್ನ ಸೃಷ್ಟಿ ಮಾಡಿಕೊಂಡು ಹೈಕಮಾಂಡ್ ಈ ಮಟ್ಟಿಗೆ ತಂದ್ಕೊಳ್ಳೋದು ಯಾಕೆ ಅಂತ ನೀವು ಅವ್ರನ್ನೇ ಕೇಳಬೇಕ್ರಿ, ನಮಗೆ ಕೇಳಿ ನಾ ಏನು ಮಾಡಿದ್ವಿ? ನಿಮ್ಮ ಮೂಲಕನೇ ಇಲ್ಲ 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 ನೀವು ಕೇಳಿ, ಯಾರು ಅದನ್ನು ಉತ್ತರ ಕೊಡೋಕೆ ಇದ್ದಾರೆ ಆ ಲೆವೆಲಲ್ಲಿ ಕೇಳಿ. ಈಗ ನಾನು ಅದಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಾನು ಹೇಳಲಿಕ್ಕಾಗಲ್ಲ. ನೀವು ಡೆಲ್ಲಿಗೆ ಹೋಗಿದ್ರಿ ಸರ್, ಖರ್ಗೆ ಅವ್ರನ್ನ, ಸುರ್ಜೇವಾಲಾನೆಲ್ಲ ಭೇಟಿ ಆದ್ರಿ. ಏನು ನಿಮಗೆ ನಿಮ್ಮ ಒಂದು ಬೇಡಿಕೆ, ನಿಮ್ಮ ಒಂದು ಇದೇ ಬೇಡಿಕೆ ಇದೆ ಇದೆ ಏನು ಅವ್ರ ಕಡೆಯಿಂದ ಸಕಾರಾತ್ಮಕವಾಗಿ ಏನಾದ್ರು ಬೇಡಿಕೆ ಲಾಸ್ಟ್ ಟೈಮ್ ಹೇಳಿದೀವಿ, ಅದಕ್ಕಿಂತ ಹಿಂದೂ ಹೇಳಿದ್ವಿ, ಅದೇ ಹೇಳಿದೀವಿ. ಸೇಮ್ ಬೇಡಿಕೆ, ಒಂದೇ ಬೇಡಿಕೆ, ಮತ್ತೇನೂ ಇಲ್ಲ. ಪ್ರತಿ ಸಲ ಹೇಳಿದಾಗ ಅದೇ ಹೇಳ್ತೀವಿ ನಾವು. ಅಲ್ಲ, ನೀವು ಬೇಡಿಕೆ ಹೇಳೋದು ಹೇಳ್ತೀನಿ, ನಿಮ್ ಬೇಡಿಕೆ ಹೇಳ್ತಾ ಇದ್ದೀರಾ ಸರ್, ಅವ್ರು ಆ ಕಡೆಯಿಂದ ಏನ್ ಹೇಳಿದ್ರು ಅಂತ? ಮಾಡ್ತದ್ ಬೇಗ ಮಾಡ್ತಂತ ಹೇಳಿದ್ದಾರೆ ಅಷ್ಟೇ. ಅವರು ಕೂಡ ಹೇಳಿದ್ದು ಗೊಂದಲ ಪರಿಹಾರ ಮಾಡಬೇಕು, ಅದು ಯಾವುದೂ ಇಲ್ಲ, ಗೊಂದಲ ಬಗೆಹರಿಸ್ಬೇಕಂತ ಅಷ್ಟೇ ನಾನು ಹೇಳಿದ್ದೀನಿ, ಸುಮಾರು ಜನ ಹೇಳಿದ್ದಾರೆ. ಇದು ನಿಮ್ಗೆ ಹೇಳೋದು 20ನೇ ಬಾರಿ ಬಹುಶಃ. ನಾನು ಅದನ್ನೇ ಹೇಳಿದ್ದೀವಿ, ಅವರು ಬೇಗ ಮುಗಿಸ್ತಂತ ಹೇಳಿದ್ದಾರೆ. ಸರ್, ಈಗ ಪಂಚರಾಜ್ಯ ಚುನಾವಣೆ ಸರ್, ಕಾಂಗ್ರೆಸ್ಗೆ ತುಂಬಾ ಕಡೆ ಹಿನ್ನಡೆ ಆಗಿದೆ. ಈಗ ಕರ್ನಾಟಕದಲ್ಲಿ ಏನಾದರೂ ನಾಯಕತ್ವ ಬದಲಾವಣೆ ಕೈ ಆಗುತ್ತೆ, ಇಲ್ಲೂ ಕೂಡ ಮುಂದೆ ಒಂದು ಸಮಸ್ಯೆಗಳು ಆಗಲ್ಲ ಸರ್ ಪಕ್ಷಕ್ಕೆ? ಅದ್ರ ಬಗ್ಗೆ ನಮ್ದು ಇಲ್ಲ, ಪರಿಹಾರ ಮಾಡ್ಬೇಕಂತ ಅಷ್ಟೇ. ಅದು ಯಾವ ರೀತಿ ಪರಿಹಾರ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ನಮ್ಮದು ಬೇಡಿಕೆ ಅಷ್ಟೇ, ಗೊಂದಲ ಈ ಘರ್ಷಣೆ ನಿಲ್ಲಬೇಕು ಅನ್ನೋದು ಅಷ್ಟೇ ನಮ್ದು ರಿಕ್ವೆಸ್ಟ್ ಹೈಕಮಾಂಡ್ಗೆ. ಅದು ಬಿಟ್ಟರೆ ಬೇರೆ ಡಿಮಾಂಡ್ ಏನೂ ಇಲ್ಲ. ನಾಯಕತ್ವ ಬದಲಾವಣೆ ಮಾಡಿದ್ರು ನೀವು ಒಪ್ಕೊಳ್ತೀರಾ ಸರ್? ನಾವು ಒಪ್ಪು ಪ್ರಶ್ನೆ ಬರೋಂಗಿಲ್ಲ. ಈಗ ನಾವು ನಾಯಕತ್ವ ಬದಲಾವಣೆಗೂ ಹೇಳಿಲ್ಲ, ಯಾವುದೂ ಹೇಳೇ ಇಲ್ಲ ಅಲ್ಲಿ. ಈಗ ಹೈಕಮಾಂಡ್ ತೀರ್ಮಾನ, ಎಲ್ಲರೂ ಸ್ವಂತ CM ಅವರು ಹೇಳಿದ್ದಾರೆ, ನಿಮ್ಮ ಮುಂದೆ ಹೇಳಿದ್ದಾರೆ, ಅವರು ಸಾಕಷ್ಟು ಸಾರಿ ಭದ್ರಾಗಿರ್ತೀವಿ ಅಂತ. ಸೊ ಅದನ್ನೇ ನಾನು ಹೇಳ್ತೇನೆ ಅಷ್ಟೇ. ಸಿದ್ದರಾಮಯ್ಯ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡೋದು ಹಿಂದೇಟಿಲ್ಲ, ಅದು ಸನ್ನಿವೇಶ ಕೂಡಿ ಬರಬೇಕಲ್ಲ. ಚುನಾವಣೆ ಬಂತು, ಬೇರೆ ಬೇರೆ ವಿಷಯಗಳು ಬಂತು. ಈಗ ಚುನಾವಣೆ ಮುಗಿದು ಹೋಗಿದೆ, ಇನ್ನೇನು ಬಗೆಹರಿಸ್ತಾರಂತ ಎಲ್ಲರೂ ಆಸೆ ಇದೆ ರೀ ಬೇಗ. ಸರ್, ಯಾಕೆ ಈ GPH ಚುನಾವಣೆ ನಡೆಸಕ್ ಸರ್ಕಾರ ಯಾಕೆ ಮೀನಾಮೇಶ ಹಿಂದೇಟ್ ಆಗ್ತಾ ಇದ್ದಾರೆ ಸರ್? ಅಫಿಡವಿಟ್ ಹಾಕಿದ್ದಾರೆ ಕಾಲಾವಕಾಶ ಅಂತ ಕೇಳ್ಯಾರ ಅಷ್ಟೇ. ಮತ್ತು ಅದನ್ನು DCM ಅವರೇ ಅದನ್ನು ನಾವು ಮಾಡ್ತೀವಿ ಅಂತ ಅವರೇ ಘೋಷಣೆ ಮಾಡಿದ್ದಾರೆ. ಕನಿಷ್ಠ 3 ತಿಂಗಳು ಟೈಮ್ ಬೇಕಂತ ಅವರೇ ಕಾನೂನಲ್ಲಿದೆ. ಸೊ ಅದಕ್ಕೋಸ್ಕರ ಕೇಳಿದ್ದಾರೆ ಅಷ್ಟೇ. ಮತ್ತೆ ಅಫಿಡವಿಟ್ ಹಾಕಿದ್ದಾರೆ. ಅದಕ್ಕೆ ಈಗ ನೌಕರ ಖಾಲಿ ಇಲ್ಲ, ಗಣತಿ ಮಾಡ್ತಿದ್ದಾರೆ, SIR ಮಾಡ್ತಿದ್ದಾರೆ. ಸೊ ಮಳೆಗಾಲ ನಂತರ ಕುಡಿಯೋದು ಕೇಳಿದ್ದಾರೆ. ಜುಲೈ 1ರಿಂದ ಗಾಂಧಿ ಯೋಜನೆ ಅನುಷ್ಠಾನ ಮಾಡ್ತಿದ್ದಾರೆ. ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಅದೇ ನ್ಯಾಯಾಲಯಕ್ಕೆ ಹೋಗ್ಬೇಕಂತ ತೀರ್ಮಾನ ಆಗಿದ್ದಾರೆ, ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಸಿದ್ಧತೆ ಮಾಡ್ತಿದ್ದಾರೆ. ಜುಲೈ 1ರಿಂದ ಜಾರಿ ಆಯಿತು. ಎಲ್ಲ ಜಾರಿ ಮಾಡ್ಲಿಕ್ಕೆ ಮಾಡ್ತಾರೆ ಅವರು, ಆದರೆ ಭಾಳ ಸಮಸ್ಯೆ ಇದೆ. ಬರೀ ನಾವು ಅಷ್ಟೇ ವಿರೋಧ ಮಾಡ್ತಾ ಇಲ್ಲ, ಅವ್ರು BJP ಸ್ಟೇಟ್ನವರು ವಿರೋಧ ಮಾಡ್ತಿದ್ದಾರೆ. ಇದು ಮುಂಚೆ ಇದ್ದಂಗೆ ಮಾಡಿದ್ರೆ ಸರಿ ಅಂತ ಎಲ್ಲರೂ ವಾದರೆ, ಮುಂಚೆ ಇದ್ದಂಗೆ ಮಾಡ್ಬೇಕಷ್ಟೆ. ಸರ್, ಮೋದಿ ಅವರು ಚಿನ್ನ ಬಳಕೆ ಕಡಿಮೆ ಮಾಡಿ ಪೆಟ್ರೋಲಿಯಂ, ಡೀಸೆಲ್, ಪೆಟ್ರೋಲ್ ಅದನ್ನ ಬಳಕೆ ಮಾಡೋದನ್ನ ಮಿತವ್ಯಯ ಮಾಡಿ ಸಾರ್ವಜನಿಕ ವಾಹನಗಳಲ್ಲಿ ಪ್ರಯಾಣ ಬೆಳೆಸುವಂತೆ ಹೇಳಿದ್ದಾರೆ. ಈಗಾಗಲೇ ಇಡೀ ಚರ್ಚೆ ದೇಶ ತುಂಬ ಅದೇ ನಡೀತಿದಾರಲ್ಲ, ಏನು ಹೇಳೋದು ಅವಶ್ಯಕತೆ ಇಲ್ಲ. ಪರ ವಿರೋಧ ನಡೀತಾನೆ ಇದೆ. ಅವ್ರು ಡಿಪೆಂಡ್ ಮಾಡ್ತಿದ್ದಾರೆ, ನಾವು ಈ ಕಡೆ ವಿರೋಧ ಮಾಡ್ತಾ ಇದ್ದೀವಿ. ಅಂತಿಮವಾಗಿ ಜನ ಅದಕ್ಕೆ ಉತ್ತರ ಕೊಡಬೇಕು, ನಾವು ಕೊಡುವಂಥದ್ದೇನೂ ಇಲ್ಲವೇ ಇಲ್ಲ. ಮನಮೋಹನ್ ಸಿಂಗ್ ಕಾಲದನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಸರ್ ಬಿಜೆಪಿ, ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು, ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ದಾರೆ. ಅವಾಗೇನು ಹೇಳಿದಾರೆ ಅವ್ರಿಗೆ? ಪಿ ಚಿದಂಬರಂ ಹೇಳಿದ್ರಂತೆ ಸರ್. ಹಾಂ, 2013ರಲ್ಲಿ ಇಂದಿರಾ ಗಾಂಧಿ, ಮನಮೋಹನ್ ಸಿಂಗ್, P. ಚಿದಂಬರಂ ಎಲ್ಲ ಹೇಳಿದ್ದಾರೆ ಸರ್, ಆರ್ಥಿಕತೆ ಸರಿದೂಕೊಂಡಿರ್ಬೇಕಂತ ಹೇಳಿದ್ರೆ ಚಿನ್ನ ಖರೀದಿ ಮಾಡಬೇಡಿ ಅಂತ ಆಗ್ಲಿಂದಲೂ ಕೂಡ ಕರೆ ಕೊಟ್ಕೊಂಡು ಬಂದಿದ್ರು. ಈಗ ಮೋದಿ ಅವರು ಕೂಡ ಕರೆ ಕೊಟ್ಟಿದ್ದಾರೆ ಅಂತ. ಅವರು ನಮ್ಮದು ಯಾವ ಸಂದರ್ಭದಲ್ಲಿ ಕೊಡ್ತಾರೆ ಗೊತ್ತಿಲ್ಲ. ಹಿಂದೆ ಬಹುಶಃ ವಾರದಾಗ ಇಂದಿರಾ ಗಾಂಧಿ ಅವರು ಹೇಳಿರ್ಬೋದು, ವಾರ ಟೈಮಲ್ಲಿ.
ಇಲ್ಲಿ ವಾರದನ್ನೇ ಮುಂದಿಟ್ಕೊಂಡು ಈ ಮೋದಿ ಅವರು ಹೇಳಿದಂಗೆ ಕಾಣ್ತದೆ. ಅಂತಿಮವಾಗಿ ನಾವೇನು ಹೇಳಿದ್ರು ಜನ ಅದಕ್ಕೆ ಅವರ ತೀರ್ಮಾನ ಮುಖ್ಯ. ನಾವು ರಾಜಕೀಯ ಪಕ್ಷ ಏನೇ ಹೇಳಿದ್ರು ಕೂಡ ಜನ ನಮ್ಮನ್ನು ವಾಚ್ ಮಾಡ್ತಾರೆ. ಅವ್ರ ತೀರ್ಮಾನ ಅಂತಿಮವಾಗಿ ಇರ್ತದೆ. ಏನು ತೊಳ್ತಾರೆ ನೋಡೋಣ. ಅಲ್ಲ ಸರ್, ಈಗ ಪ್ರಧಾನಿಗಳು ಹೇಳಿದ್ಮೇಲೆ ನಿಮ್ಮ ಸರ್ಕಾರದ ಒಂದು ಸ್ಟ್ಯಾಂಡ್ ಇರಬೇಕು. ಒಂದು ವಿರೋಧ ಮಾಡ್ತೀರಾ, ಇಲ್ಲಾಂದ್ರೆ ನೀವು ಕೂಡ ಜನರಿಗೆ ಏನಾದರೂ ಈ ತರ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೀರಾ? ಏನಾದ್ರು ಮುಡ್ಸಲಿಕ್ಕೆ ಅವ್ರಲ್ಲಿ ಹೇಳಿದ್ರು ಕೆಲವು ಸತ್ಯಾಂಶ ಇರ್ಬೋದು, ಕೆಲವು ಆಗಲಿಕ್ಕೆ. ಈಗ ಪೆಟ್ರೋಲ್ ಡೀಸೆಲ್ ಅಂತ ಕಡಿಮೆ ಮಾಡಲಿಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಅದು ಟ್ರಾನ್ಸ್ಪೋರ್ಟೇಷನ್ ಹೋಗಬೇಕು, ಈ ಕಡೆಯಿಂದ ಹೋಗಬೇಕು, ಬರಬೇಕು, ಆಫೀಸ್ಗೆ ಹೋಗಬೇಕು, ಕೆಲಸಕ್ಕೆ ಹೋಗಬೇಕು. ಅದನ್ನಂತ ಯಾರು ಮಾಡೋಕ್ಕೆ ಇನ್ನು ವಿದೇಶ ಪ್ರವಾಸ ಯಾರು ಮುಂದೆ ಹಾಕ್ಬೋದು. ಚಿನ್ನ ಖರೀದಿ ಮಾಡೋರು ಯಾಕಂದರೆ ರೇಟ್ ಜಾಸ್ತಿ ಅಂತ ಎಲ್ಲರೂ ತೊಗೊಳ್ತಿದ್ದಾರೆ. ಅದನ್ನ ಮುಂದೆ ರೇಟ್ ಜಾಸ್ತಿ ಆಗುತ್ತೆ, ರೇಟ್ ಜಾಸ್ತಿ ಎಲ್ಲರೂ ಸ್ಟೋರ್ ಮಾಡ್ತಿದ್ದಾರೆ. ಸೊ ಅದನ್ನು ಸ್ಟಾಪ್ ಮಾಡ್ಬೋದು. ಕೆಲವೊಂದು ಮಾಡ್ಬೋದು, ಕೆಲವೊಂದು ಮಾಡದೇ ಇರೋಕ್ಕಾಗುತ್ತೆ, ಕೆಲವೊಂದು ಮಾಡಲಿಕ್ಕಾಗೋಲ್ಲ. ಈಗ ಆಯಿಲ್ ಕಡಿಮೆ ಮಾಡಿದ್ರೆ ಆಯಿಲ್ ಬೇಕಾಗುವಷ್ಟು ಬೇಕಲ್ಲ. ತಿನ್ನಲಿಕ್ಕೆ ಆಯಿಲ್ ಬೇಕು, ಟ್ರಾನ್ಸ್ಪೋರ್ಟೇಷನ್ ಬೇಕು. ವಿದೇಶ ಪ್ರವಾಸ, ಚಿನ್ನ ಓಕೆ ಅವ್ರಿಷ್ಟ ಮಾಡ್ಬೋದು. ಅಷ್ಟನ್ನು ಪಾಲನೆ ಮಾಡಲಿಕ್ಕೆ ಅಸಾಧ್ಯ. ಅದರ ಪರಿಸ್ಥಿತಿ ನಿಭಾಯಿಸಕ್ಕೆ ಆಗ್ತಿಲ್ಲ ಅನ್ನುವಂಥ ಏನು? ಅದಕ್ಕೆ ಗೊತ್ತಿಲ್ಲ. ಅವರು ಮೋದಿಜಿ ಅವರು ಯಾವ ಕಾಲಕ್ಕೆ ಅದನ್ನು ಯಾವ ಸಂದರ್ಭ ಅಂತ ಹೇಳಿದಾರೆ, ಅವ್ರಿಗೆ ಬಿಟ್ಟಿದ್ದು ಅದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.